ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್ ಒಂದು ಸೆಕೆಂಡ್ ವೇಟ್ ಮಾಡಿ, ನೆಟ್ಟುಸಿರು ಬಿಟ್ಬಿಡ್ತೀನಿ ಗಾಯ್ಸ್. ನಜ್ಜಿ ಗಾಯ್ಸ್, ಲಿಟ್ರಲಿ ಯಾವುದೋ ಕನ್ನಡ ಮೂವಿ ನೋಡ್ತಾ ಇದ್ದೀನಿ ನಾನು ಫೀಲೇ ಇಲ್ಲ ಗಾಯ್ಸ್. ಕನ್ನಡ ಮೂವಿ ನೋಡ್ತಾ ಇದ್ದೀನಿ ನಾನು ಫೀಲೇ ಇಲ್ಲ. ನಾಕನ್ ಸೈಕ್ ಅನ್ಕೊಳ್ರಿ, ಒಂಥರ ಯಾವುದೋ ಹಾಲಿವುಡ್ ಮೂವಿ ಫೀಲಿಂಗು. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಆ್ಯಕ್ಷನ್ಸ್ ಆಗಿರ್ಬೋದು, ವಿಜುವಲ್ಸು, ಸೌಂಡ್ ಎಫೆಕ್ಟ್ಸು, ಫೈಟಿಂಗ್ಸು, ನಜ್ಜೆ ಏನೋ ಮಾತಾಡೋ ಥರನೇ ಇಲ್ಲ ಗಾಯ್ಸ್. ಪ್ರತಿಯೊಂದೂ ಸೈಕ್ ಆಗಿ ಮಸ್ತಾಗಿ ಮಾಡಿದ್ದಾರೆ. ಓ ಮೈ ಗಾಡ್, ಸೂಪರ್ ಆಗಿದೆ ಗಾಯ್ಸ್. ಟ್ರೇಲರೇ ಸೂಪರ್ ಆಗಿದೆ. ಟೀಸರಲ್ಲಿ ಎಲ್ಲ ಪ್ರೂವ್ ಆಗೋಗಿತ್ತು ಆಲ್ರೆಡಿ. ಟ್ರೇಲರಲ್ಲಿ ಕನ್ಫರ್ಮ್ ಆಗೋಯ್ತು, ಮೂವಿಲಿ ಧಮಾಕ್ ಆಗೋಗುತ್ತೆ. ಯಶ್ ಬಾಸ್ ಅವ್ರು ಅವಾಗಲೇ ಹೇಳ್ಬಿಟ್ಟಿದ್ರು ರಾಮಾಚಾರಿಲಿ, ನಾನು ಬರೋವರೆಗೂ ಮಾತ್ರ ಬೇರೆಯವ್ರವ, ನಾನು ಬಂದಮೇಲೆ ನಂದೇ ಅವ ಅಂತ. ಅದು ಪ್ರೂವ್ ಮಾಡೋ ಅವಶ್ಯಕತೆನೇ ಇಲ್ಲ ಅನ್ಕೋತೀನಿ. ಅಯ್ಯಪ್ಪ, ಆದರೂ ಖುಷಿ ಆಗುತ್ತೆ ಗಾಯಸ್. 3-4 ವರ್ಷದ ಮೇಲೆ ಟ್ರೇಲರ್ ನೋಡೋ ಭಾಗ್ಯ ಸಿಕ್ತು. ಲೈಕ್ ನೀವು ಹೇಳ್ಬೋದು ಮೊನ್ನೆ ರಾಮಾಯಣ ಸಿಕ್ತಲ್ಲ ಅಂತ. ರಾಮಾಯಣ ಇಸ್ ದ ಡಿಫ್ರೆಂಟ್. ಇದೊಂದು ಇಂಡಿಪೆಂಡೆಂಟ್ ಮೂವಿ ಅಲ್ಲ, ನಮ್ಮ ಬಾಸೇ ಇದರಲ್ಲಿ ಹೀರೋ ಆಗಿರೋದ್ರಿಂದ ಲೈಕ್ ದಟ್. ಅದರಲ್ಲೂ ರಾವಣ ಅದೊಂಥರ ನಮ್ಗೆ ಆ ಮೂವಿಲಿ ಅವರೇ ಹೀರೋ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಬಟ್ ಒನ್ ಆಫ್ ದ ಇಂಡಿಪೆಂಡೆಂಟ್ ಮೂವಿ ಅಲ್ಲ, ಟಾಕ್ಸಿಕ್. ಲೈಕ್ ಅದಕ್ಕೋಸ್ಕರ ಹೇಳ್ತಾ ಇರೋದಷ್ಟೇ, ಮತ್ತೇನಿಲ್ಲ. ಲೈಕ್ ತುಂಬ ಸೂಪರ್ ಆಗಿದೆ ಗೈಸ್, ತುಂಬ ಸೂಪರ್ ಆಗಿದೆ. ಒಂದೊಂದು ಆ್ಯಕ್ಷನ್ಸ್ ಇರ್ಬೋದು, ಎಲ್ಲ ಆಲ್ರೆಡಿ ಎಲ್ಲ ಮಾಸ್ಟರ್ ಪೀಸಲ್ಲೇ ಪ್ರೂವ್ ಆಗಿತ್ತು. ಆಮೇಲೆ KGF 1-2 ಪ್ರೂವ್ ಆಗ್ತಾನೆ ಬಂದಿತ್ತು. ಈ ಸಲ 100% ಪ್ರೂವ್ ಆಗೋಗಿದೆ. ಬಾಸ್ದು ಆ್ಯಕ್ಟಿಂಗ್ ಬಗ್ಗೆ ಅಂತೂ ಮಾತಾಡೋ ಥರ ಇಲ್ಲ. ಬಟ್ ಒಂದಂದ್ರೂ ಕನ್ಫರ್ಮ್ ಆಯಿತು, ಟೀಸರಲ್ಲಿ ಎಲ್ಲರೂ ಕನ್ಫ್ಯೂಸ್ ಅಲ್ಲಿದ್ವಿ. ಇದು 2 ಪಾರ್ಟ್ ಇರುತ್ತಾ ಏನು ಕತೆ ಏನು ಅಂತ ಹೇಳಿ, ಅದಂತೂ ಕನ್ಫರ್ಮ್ ಆಯಿತು. ಯಶ್ ಸರ್ ಇದರಲ್ಲಿ 2 ಪಾರ್ಟಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಒಂದು ಗೂಗ್ಲಿ ಯಶ್ ಆಗಿ, ಒಂದು ರಾಕಿ ಬಾಯ್ ಯಶ್ ಆಗಿ. ಲೈಕ್ ದ್ಯಾಟ್, ಅಂದರೆ ಗೂಗ್ಲಿಯಲ್ಲಿ ಇರೋ ಥರ ಚಿಕ್ಕವನಾಗಿ ಟಿಕೆಟ್ ಅಂತ ಹೇಳಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಟಿಕೆಟ್ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ರಾಯ್ ಅಂತ ಹೇಳಿ ವಿಲನ್ ಪಾರ್ಟಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ನನಗನ್ಸಿದ ಮಟ್ಟಿಗೆ ಇದೊಂದು ಅಪ್ಪ ಮಗನ ಒಂದು ಫೈಟಿಂಗ್ ಕತೆ. ಅಪ್ಪ ಮಗ ಅಂದರೆ ಅಪ್ಪ ಅವ್ರನ್ನ ಯಾವ ಥರ ಈ ಮೂವಿಲಿ ಯಶ್ ಸರ್ ಯಾವ ಥರ ಅಂದರೆ ಭಾವನೆಗಳೆಲ್ಲ ಇಲ್ಲದ ಒಬ್ಬ ಮನುಷ್ಯ. ಅಂದರೆ ಎಲ್ಲ ಹುಡುಗಿರ ಜೊತೆ ಅದನ್ನು ಮಾಡಿ ಮರ್ತು ಬಿಡ್ತಾರೆ. ಸೊ ಮಾಡಿ ಮರೋದಿರೋದ್ರಲ್ಲಿ ಮಿಸ್ ಆಗಿ ಹುಟ್ಟಿದವನೇ ಈ ಟಿಕೆಟ್ ಅವ್ರ ಅಮ್ಮ, ನೀನು ರಾಯ್ ಅವ್ರಿಗೆ ಹುಟ್ಟಿದೀಯಾ ಲೈಕ್ ದ್ಯಾಟ್ ಆ ಥರ ಹೇಳಿ ರಿವೆಂಜ್ಗೆ ಕಳಿಸಿರೋ ಥರ ಮೂವಿ ಥರ ಇದು ಇದೆ. ಮಸ್ತಾಗಿದೆ ಗೈಸ್, ಮಸ್ತಾಗಿದೆ ಮೂವಿ. ನಾನು ನೋಡಿದೆ, ತುಂಬ ಎನಲೈಸ್ ಮಾಡಿದ್ದೀನಿ. ಮಾತಾಡೋಕ್ಕೆ ಬರಲ್ಲ ನನಗೆ ಆ್ಯಕ್ಚುಲಿ ಕರೆಕ್ಟಾಗಿ. ಹೇಳೋಕೆ ಕುಂತ್ರೆ ಮೂವಿ ಬಗ್ಗೆ ಮುಗಿಯೋದೇ ಇಲ್ಲ, ಟ್ರೇಲರ್ ಬಗ್ಗೆ ಮುಗಿಯೋದೇ ಇಲ್ಲ. ಆ ರೇಂಜಿಗೆ ಐತೆ ಟ್ರೇಲರು. ನನಗಂತೂ ಇಷ್ಟ ಆಗಿದ್ದು ಗೈಸ್, ಈ ಕಲರ್ ಗ್ರೇಡೇಷನ್. ಯಪ್ಪ, ಏನು ಸ್ವಾಮಿ, ಏನು ಕಲರ್ ಮಸ್ತಾಗಿ ಮಾಡಿದ್ದಾರೆ ಗೈಸ್, ಮಸ್ತಾಗಿ ಮಾಡಿದ್ದಾರೆ. ಯಾವುದಾದ್ರೂ ಸ್ಯಾಮ್ಸಂಗ್ ಮೊಬೈಲ್ಸ್ OLED ಸ್ಕ್ರೀನ್ ಇದ್ದರೆ ನೋಡಿ, OLED ಸ್ಕಿನ್ನಲ್ಲಿ ನೋಡಿ, ಸ್ಯಾಮ್ಸಂಗ್ ಮೊಬೈಲ್ಸ್, ಐಫೋನ್ಸ್ಗಳಲ್ಲಿ, ಕಂಪ್ಯೂಟರ್ಗಳಲ್ಲಿ ನೋಡ್ರಿ, ಸಖತ್ತಾಗಿ ಕಾಣುತ್ತೆ, ಇನ್ನೂ ಸಖತ್ತಾಗಿ ಕಾಣುತ್ತೆ. ಥಿಯೇಟರಲ್ಲಂತೂ ಆಲ್ರೆಡಿ ತುಂಬ ಹೈ ರೆಸೊಲ್ಯೂಷನ್ ಸ್ಕ್ರೀನ್ಗಳಲ್ಲೇ ನೋಡ್ತೀವಿ. ಬಟ್ ಮನೇಲಿ ಯಾವುದಾದ್ರೂ ನಾರ್ಮಲ್ ಮೊಬೈಲ್ಸಲ್ಲಿ ನೋಡ್ತಾ ಇರ್ತೀವಿ. ಇನ್ ಕೇಸ್ ಆದರೆ ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ದರೆ ಅಥವಾ ನಿಮ್ಮ ಹತ್ರನೇ ಇದ್ದರೆ ಒಳ್ಳೆ ಮೊಬೈಲಲ್ಲಿ ಒಂದು ಸ್ವಲ್ಪ ಟಾಪ್ ಹೈ ಕ್ವಾಲಿಟಿಲಿ ನೋಡಿ, ಒಂಥರ ಫೀಲಿಂಗ್ ಮಸ್ತಾಗಿರುತ್ತೆ. ಯಾಕಂದ್ರೆ ಪದೇ ಈ ಥರ ಸೀನ್ಸ್ಗಳು ನಮಗೆ ಸಿಗಲ್ಲ. ಸಿಗೋದು ಒಂದೇ ಸರಿ, ಸಿಕ್ಕಾಗ ಎಂಜಾಯ್ ಮಾಡೋಣ ಅಂತ. ಸ್ಟೇ ಟ್ಯೂನ್ ಆಗಿರಿ ಗ್ಯಾಸ್. 26 ಆಗಸ್ಟ್ 2026 ಫುಲ್ ಮೂವಿ ಬರುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಧಮಾಕ ಮಾಡೋಣ ಅಂತ ಹೇಳ್ತಾ, ಇದೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಯಾಕಾಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ಜೈ ಕರ್ನಾಟಕ.